ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಸಿನಿಮಾಗಳು, ಹೊಸ ಪ್ರತಿಭೆಗಳು, ಹೊಸ ಹೊಸ ಕಥೆಗಳ ಜೊತೆ ಎಂಟರ್ಟೈನ್ ಮಾಡ್ತಾ ಇದಾರೆ ನಮ್ಮನ್ನ. ಅದು ನಮ್ಗೆ ಗೊತ್ತಾಗ್ತಲ್ಲ ಅಷ್ಟೇ. ಇದೇ ಬ್ಲಿಂಕ್ ಸಿನಿಮಾ ತಮಿಳಲ್ಲೋ ತೆಲುಗುನಲ್ಲೋ ಅಥವಾ ಇಂಗ್ಲಿಷ್ನಲ್ಲೋ ಬಂದಿದ್ದಿದ್ರೆ ಇವಾಗ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿರೋದು. ಮಗ ಹಂಗಿದೆ ನೋಡು, ಅದು ಹಂಗಾಗ್ಬಿಟ್ಟಿದೆ ಕಣೋ, ಹಿಂಗಾಗ್ಬಿಟ್ಟಿದೆ ಅನ್ನೋ ರೇಂಜ್ಗೆ ಅಬ್ಬಿ ಕಲೆಕ್ಷನ್ ಕೂಡ ಜೋರಾಗಿ ಆಗ್ಬಿಟ್ಟಿರೋದು. ಬಟ್ ನಮ್ ಕನ್ನಡದವರೇ ಸೇರ್ಕೊಂಡ್ ಮಾಡಿರೋ ಈ ಸಿನಿಮಾನ ಯಾರು ನೋಡ್ತಾ ಇಲ್ಲ. ಸೊ ಮೈಸೂರಲ್ಲಿ ಐನಾಕ್ಸ್ ಸೆಂಟರ್ ಹಾಗೇನೆ PVR ಗರುಡಮಲ್ ಈ 2 ಥಿಯೇಟರ್ ಅಲ್ಲೂ ಒಂದೊಂದು ಶೋ ಹಾಕಿದ್ದಾರೆ. ಅಷ್ಟ್ ಬಿಟ್ರೆ ಇನ್ನೆಲ್ಲೂ ಹಾಕೇ ಇಲ್ಲ. ಜಗ್ಗೇಶ್ ಅಣ್ಣ ಅವ್ರದ್ದು ರಂಗನಾಯಕ ಅಂತ ಸಿನಿಮಾ ಬಂದಿದೆ, ಗೊತ್ತಲ್ಲ ನಿಮ್ಗೆ. ಈ ಸಿನಿಮಾನ ಗಾಯತ್ರಿ ಥಿಯೇಟರ್ ಅಲ್ಲಿ ಹಾಕಿದ್ದಾರೆ. ಇದು ಒನ್ ಆಫ್ ದ ಕಚ್ಚಡ ಸಿನಿಮಾ ಇನ್ ದಿ 2024 ಬೆಸ್ಟ್ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಯಾವ್ದೋ ಕಿತ್ತೋಗಿರೋ ಸಿನಿಮಾ ಹಿಂಗ್ ಹಾಕೊಂಡು ಓಡಿಸ್ತಾವ್ರೆ. ಓಕೆ ಎಮೋಷನಲ್ ಆಗೋದ್ ಬೇಡ, ಮುಂದೆ ಹೋಗ್ಬಿಡೋಣ. ದೀಕ್ಷಿತ್ ಶೆಟ್ಟಿ ಅವರ ಈ ಬ್ಲಿಂಕ್ ಸಿನಿಮಾನ ನೋಡೋದಕ್ಕೆ ನಿಮ್ಗೆ ಅರ್ಧ ಗಂಟೆ ಕಣ್ಣನ್ನ ಮಿಟ್ಟಿಕ್ಸ್ತೆ ನೋಡ್ಬೇಕು. ಮಗ ಹೋಗಿ ಅಪ್ಪ ಆಗ್ತಾನೆ, ಅಪ್ಪ ಹೋಗಿ ಅಮ್ಮ. ಚೆನ್ನಾಗಿಲ್ಲ. ಮೂವಿ ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ದೀಕ್ಷಿತ್ ಶೆಟ್ಟಿ ಇಲ್ಲೊಬ್ಬ ಎಡಿಟರ್, ನಮ್ಮ ಥರ ಎಡಿಟ್ ಮಾಡಿಕೊಂಡು ವಿಡಿಯೋಸ್ಗಳನ್ನ, ಫೋಟೋಸ್ಗಳನ್ನ ಗ್ರಾಫಿಕ್ಸ್ ಡಿಸೈನರ್ ಆಗಿ ವರ್ಕ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇರೋ ಅಂತ ಹುಡುಗ ಅಲ್ಲ, ಬೇಸಿಕ್ ಬಾಯ್. ಇನ್ನು ಇವ್ರು ಹ್ಯಾಂಡ್ಸಮ್ನೆಸ್ಗೆ ಒಂದು ಹುಡುಗಿ ಬೇಡವಾ, ಜೊತೆಗೆ ಒಂದು ಹುಡುಗಿ. ಇವರಿಬ್ರು ಅವಾಗ ಕಾಸ ಸಮಥಿಂಗ್ ಎಕ್ಸೆಟ್ರಾ. ಇಲ್ಲಿ ನಮ್ಮ ಹೀರೋಗೆ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು, ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು, ಮದುವೆ ಆಗ್ಬೇಕು ಅನ್ನೋ ಒಂದು ದೊಡ್ಡ ಗುರಿ. ಬಟ್ ಇವ್ನು ಕಲ್ತಿರೋ ಈ ಬೇಸಿಕ್ ಎಡಿಟಿಂಗ್ ಇಂದ ಏನು ಮಾಡಕ್ ಆಗಲ್ಲ. ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ರೆ ಏನಾದ್ರು ಮಾಡ್ಬೋದು. ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಒಬ್ಬ ತಾತ ಎಂಟ್ರಿ ಕೊಟ್ಬಿಡ್ತಾನೆ. ಎಲ್ಲೆಲ್ಲಿಂದನೋ ಸಂದಿಲಿ ಸಿಕ್ಕ ಜಾಗದಲ್ಲೆಲ್ಲ ಬರ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಅವನಿಗೆ ಭಯ ಆಗ್ಬಿಟ್ಟಿರ್ತದೆ. ಸೊ ಆ ತಾತ ಬಂದ್ಬಿಟ್ಟು ಇವನ್ಗೊಂದು ಆಫರ್ ಕೊಡ್ತಾನೆ, ನಿನ್ಗೊಂದು 10 ಲಕ್ಷ ಕೊಡ್ತೀನಿ, ನಾ ಹೇಳೋ ಕೆಲಸ ಮಾಡ್ಬೇಕು ಅಂತ. ಆ ತಾತನ ತರ್ಕಗಳನ್ನೆಲ್ಲ ನೋಡ್ಬಿಟ್ಟು ಇವನಿಗೆ ಭಯ ಹೋಯ್ತದೆ. ಒಪ್ಕೊಳ್ಳೋದಕ್ಕಾಗದೆ ಇದ್ರು ಕಷ್ಟಪಟ್ಟು ಒಪ್ಕೊಂಡ್ಬಿಡ್ತಾನೆ. ಇದೊಂದು ಟೈಮ್ ಟ್ರಾವೆಲ್ ಮಾಡೋ ಅಂತ ಒಂದು ಗೇಮ್. ಆ ಡೀಲ್ ಓಕೆ ಆದ್ಮೇಲೆ ಅವನು ಟೈಮ್ ಟ್ರಾವೆಲ್ ಮಾಡೋದಕ್ಕೆ ರೆಡಿ. ಮುಂದೆ ಏನಾಯ್ತು ಅದನ್ನ ಥಿಯೇಟರ್ಗೆ ಹೋಗ್ಬೇಕು ನೀವು. ಈ ಸಿನಿಮಾನೆಲ್ಲ ಇಲ್ಲಿ ಹೇಳ್ಬಿಟ್ರೆ ಏನ್ ಪ್ರಯೋಜನ? ಹಾವು ತನ್ನ ಬಾಲನ ತಾನೇ ತಿನ್ಕೊಂಡು ಸಾಯೋ ಕತೆ ಕೇಳಿದಿರಲ್ಲ, ಅದೇ ರೀತಿ ಇದೆ ಈ ಸಿನಿಮಾನು ಕೂಡ. ಅವ್ನು ಏನ್ ಮಾಡ್ಬೇಕು ಅನ್ಕೊಂಡಿರ್ತಾನೋ ಅದು. ಆದ್ರೆ ಇಲ್ಲಿ ನಮ್ಮ ಹೀರೋ ಅದನ್ನೆಲ್ಲ ಒಪ್ಕೊಂಡು ಯಾವ ರೀತಿ ಟೈಮ್ ಟ್ರಾವೆಲ್ ಮಾಡ್ತಾನೆ, ಎಲ್ಲೆಲ್ಗೆಲ್ಲ ಹೋಗ್ತಾನೆ, ಏನೇನೆಲ್ಲ ಮಾಡ್ತಾನೆ, ಎಕ್ಸ್ಪೆಷಲಿ ಅವ್ನ ಫ್ಯೂಚರ್. ಡೆಫಿನೆಟ್ಲಿ ಇದೊಂದು ಜ್ವರ ಬರಸೋಂತ ಮೂವಿ. ಇನ್ನು ಸಿನಿಮಾದ ಫಸ್ಟ್ ಹಾಫ್ ಮಾತ್ರ ನಿಮ್ಮನ್ನ ತಿಕ್ಲಿಡ್ಸೋದ್ರಲ್ಲಿ ಡೌಟೇ ಇಲ್ಲ. ಏನ್ ನಡೀತಾ ಇರ್ಬೋದು ಅನ್ನೋ ಕನ್ಫ್ಯೂಷನ್ಸ್ ಅಲ್ಲೇ ಕೂತ್ಕೊಂಡು ಕಾಯ್ತಾ ಇರ್ತೀರಾ. ಥಿಯೇಟರ್ ಓನರ್ಗೆ ಬೇಗ ಹಾಕು ಅಂತ ಬೋದ್ರಿ. ಇನ್ನು ದೀಕ್ಷಿತ್ ಶೆಟ್ಟಿ ಅವರು ಪ್ಯಾನ್ ಇಂಡಿಯಾ ರಿಲೀಸ್ ಏನಾದ್ರು ಮಾಡಿದಿದ್ರಿ ಈ ಸಿನಿಮಾ ಅವಾರ್ಡ್ ಪಕ್ಕ ತಗೊಂಡ್ಬಿಟ್ಟಿರೋದೇನೋ. ಬಟ್ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಈ ಸಿನಿಮಾನ ಸರಿಯಾಗಿ ಪ್ರಮೋಷನ್ ಮಾಡಿಲ್ಲ. ಅದಕ್ಕೋಸ್ಕರನೇ ಈ ಸಿನಿಮಾ ಇನ್ನು ಕೀಳಕ್ ಹೋಗ್ತಾ ಇದೆ. ಎಕ್ಸ್ಪೆಷಲಿ ಹೀರೋ ಫ್ಯೂಚರ್ ಬೆಳೆದು ದೊಡ್ಡವನಾದ್ಮೇಲೆ ಅಪ್ಪ ಆಗ್ತಾನೆ, ಅಪ್ಪ ಆದ್ಮೇಲೆ ಅಮ್ಮನ ಹತ್ರ ಹೋಗ್ತಾನೆ, ಮತ್ತೆ ಕ್ರಾಸ್ ಓವರ್ ಆಗ್ಬಿಟ್ಟು ತಿರ್ಗಾ ಮಗ ಆಗ್ತಾನೆ. ಏನ್ ಹೇಳ್ತಾ ಇದೀಯಾ ಅಂತ ಬೈತಿದ್ರಲ್ಲ. ಒಟ್ಟಿನಲ್ಲಿ ಈ ಸಿನಿಮಾ ನೋಡೋದಕ್ಕೆ ಟೈಮ್ ಜೊತೆ ಸ್ವಲ್ಪ ಸ್ಪೇಸು ಕೂಡ ನಿಮಗೆ ಬೇಕು. ಅಕ್ಕಪಕ್ಕದಲ್ಲಿ ಗಳ್ಳ ಬೀಳ ಅನ್ಕೊಂಡು ನೋಡ್ತಾ ಇದ್ರೆ ಏನ್ ನಡೀತಾ ಇದೆ ಅಂತ ಕನ್ಫ್ಯೂಷನ್ಸ್ ಅಲ್ಲೇ ನೋಡ್ಬೇಕಾಗುತ್ತೆ. ಸೊ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿರ್ಬೇಕು, ಫೋಕಸ್ ಅಲ್ಲೇ ಇರಬೇಕು. ಟೈಮ್ ಟ್ರಾವೆಲ್ ಅಂದ ತಕ್ಷಣ ನೆನಪಾಗೋದು ಏನಪ್ಪಾ ಅಂದ್ರೆ ಡಾಕ್ಟರ್ ಸ್ಟ್ರೇಂಜ್. ಅಲ್ಲಿ ಅವನು ಮಣಿಗಳನ್ನ ಇಟ್ಕೊಂಡು ಮ್ಯಾಜಿಕ್ ಮಾಡ್ಕೊಂಡು ಟೈಮ್ ಟ್ರಾವೆಲ್ ಮಾಡ್ತಾ ಇದ್ರೆ, ಇಲ್ಲಿ ಇವರು ಲಿಕ್ವಿಡ್ ಇಟ್ಕೊಂಡು ಟೈಮ್ ವಾಚ್ನ ಇಟ್ಕೊಂಡು ಎಲ್ಲೆಲ್ಲೋ ಹೋಗಿ ಏನೇನೋ ಕರ್ಮಕಾಂಡಗಳನ್ನೆಲ್ಲ ಕೆದಕ್ತಾ ಇರ್ತಾರೆ. ಅದು ನಾನು, ಇದು ನಾನು, ಇಲ್ಲ ಇದು ನೀನು, ಇದು ನಾನು, ಇಲ್ಲ ಎಲ್ಲ ನಾನೇ. ಬಟ್ ಈ ಪ್ರಾಬ್ಲಮ್ ಕೊನೆ ಆಗ್ಬೇಕು ಅಂದ್ರೆ ನೀವು ಸಿನಿಮಾಗೆ ಹೋಗ್ಬೇಕು. ಅಲ್ಲಿವರೆಗೂ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ಹೋಗ್ಬಿಟ್ಟು ನೋಡಿ. ಇನ್ನು ಈ ಸಿನಿಮಾದ ಬಗ್ಗೆ ನಿಮ್ ಕೈ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಮಾಡೋದಕ್ಕೆ ಟ್ರೈ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿನ ಪುಷ್ ಮಾಡೋಣ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಎಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಕೀಪ್ ವಾಚಿಂಗ್. ಬಾಯ್.